ಲಕ್ಕುಂಡಿ ಸದ್ಯ ಇಡೀ ರಾಜ್ಯದ ಜನರ ಚಿತ್ತ ಲಕ್ಕುಂಡಿಯತ್ತ ನೆಟ್ಟಿದೆ. ಇಡೀ ಗ್ರಾಮವೇ ಅಚ್ಚರಿಗಳ ರಾಶಿಯಾಗಿದ್ದು ಅಧಿಕಾರಿಗಳು ಉತ್ಖನನ ಮಾಡ್ತಾ ಇದ್ದಾರೆ. ಈ ವೇಳೆ ಹಲವು ಅಚ್ಚರಿಗಳು ದರ್ಶನವಾಗಿದ್ದು ಎಲ್ಲರೂ ಬೆರಗಾಗಿದ್ದಾರೆ. ಶಾಲೆಯ ಗೋಡೆಯಲ್ಲಿ ಇವತ್ತು ಗ್ರಾಮಸ್ಥರಿಗೆ ಒಂದು ಪುರಾತನವಾದಂತಹ ಶಿವಲಿಂಗ ಪತ್ತೆಗೆ ವಜ್ರ ಟೈಪ್ ಕಣ್ಣು ಅದಾವ್ರಿ ಸರ್. ಆ ಕಣ್ಣ ದೃಷ್ಟಿನ ಒಂದು ಬೆಳಕಾಗುತ್ತೆ ಸರ್. ಅದು ಇದನ್ನ ತಡೆಯುದಿರಲ್ಲ, ನಮ್ಮ ಊರಿಗೆ ಏನ್ ಕೆಡಕೈತೋ ಏನು ಅಂತ ನನಗ ಅಡಿಗಡಿಗೂ ಕುತೂಹಲ, ಬಗದಷ್ಟು ಅಚ್ಚರಿ. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾಗ್ತಿದ್ದಂತೆ ಉತ್ಖನನ ಕಾರ್ಯ ಶುರುವಾಗಿದೆ. 3ನೇ ದಿನದ ಉತ್ಖನನದಲ್ಲೂ ಹಲವು ಅಚ್ಚರಿಗಳ ದರ್ಶನವಾಗಿದೆ. ಲಕ್ಕುಂಡಿಯಲ್ಲಿ ಉತ್ಖನನ ವೇಳೆ ಬೃಹತ್ ಹಾವು ಪ್ರತ್ಯಕ್ಷ. ಹಾವು ಕಂಡು ಗ್ರಾಮಸ್ಥರು ಚಕಿತ, ಶುರುವಾಯಿತು ಭಯ. ಇದನ್ನ ತಡೆಯುದಿರಲ್ಲ, ನಮ್ಮ ಊರಿಗೆ ಏನ್ ಕೆಡಕೈತೋ ಏನು ಅಂತ ನನಗ ರಕ್ತ ಕಾಯ್ಕೊಂಡು ಸತ್ತಾರಂತೆ. ರಕ್ತ ಕಾಯ್ಕೊಂಡು ಸತ್ತಾರಂತೆ. ಎಸ್, ಲಕ್ಕುಂಡಿಯಲ್ಲಿರುವ ನಿಧಿಯನ್ನ ಘಟಸರ್ಪಗಳು ಕಾಯುತ್ತಿವೆ. ನಿಧಿಯನ್ನ ತೆಗೆದುಕೊಂಡವರು ರಕ್ತಕಾರಿ ಸಾಯ್ತಾರೆ ಅಂತ ಗ್ರಾಮದ ಇದೇ ಹಿರಿಯರು ಹೇಳಿದ್ರು. ಇದೀಗ ರಾಜ್ಯ ಪುರಾತತ್ವ ಇಲಾಖೆ ಲಕ್ಕುಂಡಿಯಲ್ಲಿ ಉತ್ಖನನ ಮಾಡ್ತಿದ್ದು 3ನೇ ದಿನವಾದ ಇವತ್ತು ಬೃಹತ್ ಗಾತ್ರದ ಹಾವು ಪ್ರತ್ಯಕ್ಷವಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಬಳಿ ಉತ್ಖನನ ಮಾಡ್ತಿದ್ದ ಜಾಗದಲ್ಲೇ ಹಾವಿನ ದರ್ಶನವಾಗಿದೆಯಂತೆ. ನಿಧಿ ಇರುವ ಜಾಗದಲ್ಲಿ ಹಾವು ಇರುತ್ತೆ ಅನ್ನೋ ಗ್ರಾಮಸ್ಥರ ನಂಬಿಕೆಗೆ ಪೂರಕವಾಗಿ ಹಾವು ಪತ್ತೆಯಾಗಿದ್ದು ಇದು ಅಚ್ಚರಿ ಜೊತೆಗೆ ಆತಂಕವನ್ನು ಹುಟ್ಟಿಸಿದೆ. ನಮ್ಮ ಹುಡುಗರು ಹೇಳಿದ್ರು ಈ ತರ ಐತಿ ಅಂದ್ರೆ. ಅದು ನಮ್ಗೆ 48 ವರ್ಷದಿಂದ ನಾವು ಜಾತ್ರೆ ಮಾಡ್ಕೊಂತ ಬಂದಾಗನ ಕಂಡೈತಪ್ಪ. ಅದು ಇದನ್ನ ತಡೆಯುದಿರಲ್ಲ, ನಮ್ಮ ಊರಿಗೆ ಏನ್ ಕೆಡಕೈತೋ ಏನು ಅಂತ ನನಗ. ಹಾವನ್ನ ಕಂಡು ಜೆಸಿಬಿ ಚಾಲಕ ಭಯಗೊಂಡಿದ್ದಾನಂತೆ. ಹಾವಿನ ದರ್ಶನ ಜನರಿಗೆ ತಲ್ಲಣ ಮೂಡಿಸಿದೆ. ಅದ ಕರೆ ಕಾಳಿಂಗ್ರಿ ಸರ್. ಆಮೇಲೆ ಕೂಲ್ದ ಎರಡು ಮಾರಿ ಮೇಲೆ ಐತ್ರಿ ಸರ್. ಅದು ಅದಕ್ಕೆ ಮೈ ತುಂಬ ಕೂಲ್ದದವು. ಆಮೇಲೆ ಕಣ್ಣು ಅದಕ್ಕೆ ವಜ್ರ ಟೈಪ್ ಕಣ್ಣು ಅದಾವ್ರಿ ಸರ್. ಅದಕ್ಕೆ ಆ ಕಣ್ಣ ದೃಷ್ಟಿನ ಒಂದು ಬೆಳಕಾಗತ್ತೆ ರೀ ಸರ್ ಅದರದ್ದು. ಆ ಥರ ಈ ನಮ್ಮ ಇರ್ಬದ್ದೇವ್ರ ಗುಡಿ ಒಳಗೆ ನಾವು ನೋಡಿವಿ. ಅದನ್ನ ನೋಡಿದ್ದೆ ಅವತ್ತಿಗೆ ಕಂಡದ್ದು ಇವತ್ತಿಗೆ ಹೆಂಗೆ ಕಾಣ್ತಿದ್ದು ನಮಗೆ ಇದು ಭಯ ಉಂಟು ಮಾಡಕ್ಕೆ ಕಂಡೈತ್ರಿ ಸರ್. ಇದು ಪುರಾತನ ಕಾಲದ ಶಿವಲಿಂಗ, ನಾಗರ ಕಲ್ಲು ಸಹ ಪತ್ತೆ. ಇನ್ನು ನಿನ್ನೆಯ ಉತ್ಖನನ ಕಾರ್ಯದ ವೇಳೆ ಪಾಣಿಪೀಠವೊಂದು ದೊರಕಿತ್ತು. ಇವತ್ತು ನಾಗರ ಹೆಡೆ ಕೆತ್ತನೆಯ ನಾಗರ ಕಲ್ಲು ಹಾಗೆ ಪುರಾತನ ಕಾಲದ ಶಿವಲಿಂಗ ಪತ್ತೆಯಾಗಿದೆ. ಇದು ಕೂಡ ಅಚ್ಚರಿ ಮೂಡಿಸಿದೆ. ಶಾಲೆಯ ಗೋಡೆಯಲ್ಲೇ ಇವತ್ತು ಗ್ರಾಮಸ್ಥರಿಗೆ ಒಂದು ಪುರಾತನವಾದಂತಹ ಶಿವಲಿಂಗ ಪತ್ತೆಗೆ ನೋಡ್ಬೋದು. ಅದೇ ಸ್ಥಳದಲ್ಲಿ ನಾವಿದ್ದೀವಿ. ಈಗ ನಾವು ತೋರಿಸ್ತೀವಿ. ಈಗಾಗಲೇ ಇದೇನು ಪಕ್ಕಕ್ಕೆ ನಿಂತರೆ ಇದೇ ಗ್ರಾಮಸ್ಥರ ಕಣ್ಣಿಗೆ ಆ ಶಿವಲಿಂಗವನ್ನು ಪತ್ತೆಯಾಗಿದೆ. ಈ ಭಾಗದಲ್ಲಿ ನೋಡ್ಬೋದು. ಇದು ಇದೇ ಭಾಗದಲ್ಲಿ ನಿನ್ನೆ ಶಾಲೆ ಇತ್ತು, ಸಂಪೂರ್ಣ ಡೆಮಾಲಿಷ್ ಮಾಡಿದ ತಕ್ಷಣ ಇದೇ ಜಾಗದಲ್ಲಿ ಈಗ ಶಿವಲಿಂಗವನ್ನು ಪತ್ತೆಯಾಗಿದೆ. ಇದು ನೋಡಿದ್ರೆ ಸಾಕಷ್ಟು ಪುರಾತನ ಕಾಲದ ಶಿವಲಿಂಗ ಇರ್ಬೋದು ಅಂತ ಹೇಳಲಾಗ್ತಿದೆ. ಅದು ಬೆಳ್ಳಿಯದ್ದೋ ತಾಮ್ರದ್ದೋ ಏನು ಅನ್ನೋದು ಈಗ ಪುರಾತತ್ವ ಇಲಾಖೆಯವರು ಅದು ಪರಿಶೀಲನೆ ಮಾಡಿ ಹೇಳಬೇಕು. ಲಕ್ಕುಂಡಿ ಚಾಲುಕ್ಯರ ರಾಜಧಾನಿಯಾಗಿದ್ದಂತಹ ಊರು. ದಾನ ಚಿಂತಾಮಣಿ, ಅತ್ತಿಮ ಭಯ ಹುಟ್ಟೂರು ಕೂಡ. ಗ್ರಾಮದಲ್ಲಿ 101 ದೇಗುಲ, 101 ಬಾವಿಗಳಿವೆ ಅನ್ನೋ ಐತಿಹ್ಯವಿದೆ. ಇದೀಗ ಉತ್ಖನನ ವೇಳೆ ಹಲವು ವಸ್ತುಗಳು ದೊರೆಯುತ್ತಿದ್ದು ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಗ್ರಾಮದಲ್ಲಿ ಪರಿಶೀಲಿಸುತ್ತಿದ್ದಾರೆ. ಲಕ್ಕುಂಡಿಯಲ್ಲಿನ ಐತಿಹಾಸಿಕ ಕುರುಹುಗಳ ಸಂಶೋಧನೆಗೆ ಮಾಸ್ಟರ್ ಪ್ಲಾನ್ ಮಾಡಲಾಗಿದ್ದು ಹಂತ ಹಂತವಾಗಿ ಲಕ್ಕುಂಡಿಯನ್ನ ಅಭಿವೃದ್ಧಿ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ನಾವು ಏನು ಪ್ರಾಚ್ಯಾವಶೇಷಗಳ ಸಂಗ್ರಹಣ ಅಭಿಯಾನವನ್ನು ಮಾನ್ಯ ಪ್ರವಾಸೋದ್ಯಮ ಸಚಿವರ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಪ್ರಾರಂಭ ಮಾಡಿದ್ವಿ. ಇಡೀ ಗ್ರಾಮಸ್ಥರು ನಮಗೆ ಅವರೇ ವಾಲಂಟ್ರಿಯಾಗಿ ಪ್ರಾಚ್ಯಾವಶೇಷಗಳನ್ನು ಅವರ ಮನೆಯಲ್ಲಿರುವಂಥದ್ದು, ಅವರಿಗೆ ತಿಳಿದು ಬಂದಿರುವಂಥದ್ದು, ಇರುವ ಸ್ಥಳಗಳನ್ನು
ತಿಳಿಸಿ ಸಂಗ್ರಹಣೆ ಮಾಡೋದಕ್ಕೆ ಸಹಕಾರವನ್ನು ಮತ್ತು ಸಹಾಯವನ್ನು ಮಾಡಿದರು. ಇನ್ನು ಲಕ್ಕುಂಡಿಯಲ್ಲಿನ ಉತ್ಖನನ ಕುರಿತು ಜಿಲ್ಲಾಡಳಿತ ಭವನದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಅಧಿಕಾರಿಗಳಿಂದ ಸಚಿವರು ಮಾಹಿತಿ ಪಡೆದರು. ಅಚ್ಚರಿ ಕುತೂಹಲಗಳ ಆಗರದಂತೆ ಲಕ್ಕುಂಡಿ ಕಾಣ್ತಿದೆ. ಉತ್ಖನನದ ವೇಳೆ ಸಿಗುತ್ತಿರುವ ವಸ್ತುಗಳು ಕೌತುಕ ಮೂಡಿಸಿದೆ. ಸಂಜೀವ್ ಪಾಂಡ್ರೆ, TV9 ಗದಗ.